ಮನೆಯಲ್ಲಿ ಗಂಡ್ಮಕ್ಳುಗಳು ಒಂಚೂರು ನಮ್ಮ ಹಾಕೊಂಡಿದ್ದೀವಿ ಏನಪ್ಪ ಅಂದರೆ ನಮ್ಮ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಅಭ್ಯರ್ಥಿ ನಮ್ಮ ರಾಜಮನೆತನದ ಕುಡಿ. ಆ ರಾಜಮನೆತನದ ಕುಡಿಯನ್ನು ನಾವು ಪಡ್ಕೊಂಡಿದ್ದೀವಲ್ಲ, ಈ ಕ್ಷೇತ್ರಕ್ಕೆ ಚುನಾವಣೆಗೆ ನಿಲ್ಲಿಸ್ಕೊಂಡು ಪಡ್ಕೊಂಡಿದ್ದೀವಲ್ಲ, ನಮ್ಮೆಲ್ಲರ ಅದೃಷ್ಟ, ನಾವೆಲ್ಲರೂ ಸೌಭಾಗ್ಯ. ಆ ರಾಜ ಪರಂಪರೆಯ ಋಣವನ್ನು ತೀರಿಸಲು ನಮಗೆಲ್ಲ ಒಂದು ಅವಕಾಶ. ಮೈಸೂರು ಮತ್ತು ಕೊಡಗು ಜಿಲ್ಲೆಯಲ್ಲಿ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾರರಿದ್ದೀರಾ. ನಿಮ್ಮ ಗೆಳತಿರಿರ್ಬೋದು, ನಿಮ್ಮ ಫ್ರೆಂಡ್ಸ್ ಇರ್ಬೋದು, ನಿಮ್ಮ ರಿಲೇಟಿವ್ಸು, ನಿಮ್ಮ ಪಕ್ಕದಲ್ಲಿರೋ ಮನೆದ ಎಲ್ಲ ಮಹಿಳೆಯರಿಗೂ ಆ ದಿನ ನೀವು ಹೆಂಗೆ ಮತ ಹಾಕಿಸ್ತೀರಾ ಅನ್ನೋದ್ರ ಮೇಲೆ ಒಬ್ಬೊಬ್ಬರು 1,000 ಮತ ಹಾಕುವಂತಹ ಕೀ ವೋಟರ್ಸ್ ಇಲ್ಲಿದ್ದೀರಾ. ಇದೇ ಒಂದು ನಮಗೆ ಸೌಭಾಗ್ಯ. ಆದರೆ ಇವೆಲ್ಲ ನಾವು ಪ್ರಯತ್ನ ಪಡ್ಬೋದು. ಅದಕ್ಕೊಂದು ಶಕ್ತಿ ಬೇಕು, ಪಾಸಿಟಿವ್ ಎನರ್ಜಿ ಬೇಕು. ನಾವೇನಾದ್ರು ಒಂದು ಕೆಲಸ ಮಾಡಬೇಕಾದ್ರೆ ನಮಗೆ ಎನರ್ಜಿ ಬೇಕು ಅಂದಾಗ, ಈಗ ನೀವು ಪಾರ್ಟಿ ಆಫೀಸಿಗೆ ನಿಮ್ಮನ್ನೆಲ್ಲ ನೋಡಿದಾಗ ನನಗೆ ಎಕ್ಸ್ಟ್ರಾ ಎನರ್ಜಿ ಬಂತು. ಹಾಗೆ ಈ ನಾಡನ್ನು ಕಾಯ್ತಾ ಇರೋದು ನಮ್ಮ ದೇವತೆ, ನಾಡ ದೇವತೆ ನಮ್ಮ ಚಾಮುಂಡೇಶ್ವರಿಯ ಪ್ರಾರ್ಥನೆಯೊಂದಿಗೆ ನಾವು ಎದುರಿನ ಗೆಲುವಿಗಾಗಿ ಒಂದು ನಡಿಗೆಯನ್ನು ಮೈಸೂರು ವಿವಿಧ ಸಂಘ ಸಂಸ್ಥೆಗಳು ನನಗೆ ಹೇಳಿದ್ರು. ಉಮಾ ಜಾಧವ್ ಅಂತೂ ದಿನಾ ಫೋನ್ ಮಾಡಿ ಹೇಳ್ತಾರೆ, ನಾವು ಏನಾದರೂ ಒಂದು ಬದಲಾವಣೆ ತರ್ಬೋದಾ ಮತದಾನ ಕನ್ವರ್ಟ್ ಮಾಡಲಿಕ್ಕೆ. ಕೆಲವರೆಲ್ಲ ಹೀಗಂತ, ನಾನು ಇಲ್ಲ, ನಮ್ಮದು ಒಂದು ಸೈಡ್ ಆಗಿದೆ, ನಾವು ಗೆಲ್ತೀವಿ, ಸುಮ್ಮನೆ ಇದೆ ಅಂತ ಹೆಚ್ಚಿನ ವಿಶ್ವಾಸವನ್ನು ನಾನು ಅವ್ರಿಗೆ ಕೊಡ್ತೀನಿ. ಬರೀ ಇಷ್ಟೇ ಇದ್ದರೆ ಆಗಲ್ಲ. ನಮ್ಮ ಕೆಲಸ ಪರಿಪೂರ್ಣತೆ ಆಗಬೇಕು ಅಂತಂದರೆ ನಾವೆಲ್ಲರೂ ಶ್ರಮ ವಹಿಸಿ ಕೆಲಸ ಮಾಡಬೇಕು. ಇನ್ನು ಕೇವಲ ಎಷ್ಟು ದಿನ ಇದೆ ಚುನಾವಣೆ? 8 ದಿನ ಚುನಾವಣೆ ಇದೆ. ಬೇಗ ರೀತಿ ಬಸ್ಸಿನ ವ್ಯವಸ್ಥೆ ಮಾಡ್ಬೋದು. ಎಲ್ಲ ಪ್ರೆಸ್ ಮೀಟ್ ಇರುತ್ತೆ, ಈಗ ಪೋಸ್ಟರ್ ಪ್ರೆಸ್ ಮೀಟ್ ಮಾಡ್ಬೇಕಿತ್ತ.